ಆಗಿದೆ. ನಮಗೆ ನ್ಯಾಯ ದೊರಕಬೇಕಂತ ಅಷ್ಟೇ ಹೋರಾಟ ಮಾಡ್ತಾಯಿದ್ದೀವಿ ಸರ್. ಸಾಯಂಕಾಲ ನಾವು ಫಂಕ್ಷನ್ಗೆ ಹೋಗಿದ್ದೆ ಸರ್. ಅವನು ಅಲ್ಲಿ ಆಟ ಆಡ್ತಾ ಉಂಡಿಯಲ್ಲಿ ಬಿದ್ದುಬಿಟ್ಟನು ಸರ್. ಆಮೇಲೆ ನಾವು ಎಲ್ಲ ಹುಡುಕಾಡಿದ್ದೀವಿ. ಎಲ್ಲ ಸ್ನೇಹಿತರ ಜೊತೆಗೆ ಊರೆಲ್ಲ ಅಡ್ಡಾಡಿ ಓಣೆ ಎಲ್ಲ ಅಡ್ಡಾಡಿ ಹುಡುಕಾಡಿದ್ವಿ. ಅಗ್ನಿಜಾಳ ಸಮ ಬಂದು ಅದನ್ನು ಕಂಪ್ಲೇಂಟ್ ಮಾಡಿದ ಅವ್ರು ಬಂದು ವಹಿಸಿ ಹುಡುಕಿ ಕೊಟ್ಟರು ಸರ್. ಅದಾಗ ಉಂಡಿಯಲ್ಲಿತ್ತು ಸರ್. ಶುಕ್ರವಾರ ಸರ್. ಎಷ್ಟು ಗಂಟೆ ಸಮಯ? 3 ಗಂಟೆಯಿಂದ ಕಂಡಿಲ್ಲ ಸರ್. ನಮಗೆ 7 ಗಂಟೆಗೆ ಸಿಕ್ತು ಸರ್. ಗುಂಡಿ ಅಲ್ಲೇ ಇರೋರು ಸರ್. ಅದು ತಿಪ್ಪಿ ಹಾಕಿದ್ರು, ತಿಪ್ಪಿ ತೆಗೆದ್ರು. ಅದು ಭಾಳ ಸರಿ ಕಂಪ್ಲೇಂಟು ಮಾಡಿದ್ದೀವಿ. ಅವ್ರು ಹೋಗಿ ಮನೆ ಜಾಗದ ಓನರಿಗೆ ಕೌನ್ಸಿಲರ್ ಹೇಳಿದ್ರಂತೆ. ಆಮೇಲೆ ಇವರು ಆಶಾ ವರ್ಕರ್ ಉಣೆಗೆ ಹೇಳಿದ್ರು. ಮನೆಯಲ್ಲಿ ಅಲ್ಲಿ ಎದುರಿಗೆ ಮನೆ ಇದೆ, ಅವ್ರ ಉಣೆಗೆ ಹೋಗಿ ಫೋಟೋ ತೋರಿಸಿ ವಿಡಿಯೋ ತೋರಿಸಿ ಸ್ವಲ್ಪ ಮುಚ್ಚರಿ, ಈ ಥರ ಮಾಡಬೇಡ್ರಿ, ಇದು ಈ ಥರ ಐತಿ, ಏನಾದರೂ ಅನಾಹುತ ಆಗುತ್ತೆ ಅಂತ ಹೇಳಿದ್ರಂತೆ. ಆದ್ರೆ ಅದು ಲಾಸ್ಟಿಗೆ ನನ್ನ ಮಗುನೇ ಇದಾಗ್ಬಿಡ್ತು ಸರ್. ಸರಿ, ನಮ್ಮ ಮಗು ಆಗತ್ತಂತ ಏನಾಗ್ಬೇಕು? ಏನಿಲ್ಲ ಸರ್, ನಿಮ್ಗೆ ನ್ಯಾಯ ದೊರಕಿಸ್ರಿ ಅಂತ ಅಷ್ಟೇ ಕೇಳಬಲ್ಲಿ ಸರ್. ನಾವು ಬೆಳಗಿಂದ ಹೋರಾಟ ಮಾಡ್ತಿದ್ದಾರೆ. ನಮಗೋಸ್ಕರ ಕೌನ್ಸಿಲರ್ಸ್ ಎಲ್ಲ ಹೋರಾಟ ಮಾಡ್ತಿದ್ದಾರೆ. ಹಾಗಾಗಿ ಅದು ನ್ಯಾಯ ಕೊಡಿಸ್ರಿ ಅಂತ ಅಷ್ಟೇ ಕೇಳಬಲ್ಲಿ ಸರ್. ಒಬ್ಬನೇ ಮಗ ಸರ್. 2 ಮಕ್ಕಳು ಸರ್, ಹೆಣ್ಮಕ್ಳು. ಅಧಿಕಾರಿಗಳು ಭೇಟಿ ನೀಡಿದ್ರೆ ಬಂದಿದ್ರು ಸರ್. ಎಲ್ಲರೂ ಬಂದು ಭೇಟಿ ನೀಡಿ ಹೋಗಿದ್ದಾರೆ ಸರ್. ಮಳೆ ನೀರು ಸರ್. ಸರ್ ಅದನ್ನ 6.5 ಅಡಿ 7 ಅಡಿ ಸರ್. ಇಲ್ಲ ಸರ್, ಇದೆ ಸರ್. ಅದು ಒಂದು 6 ತಿಂಗಳಿಂದ ಇದೆ ಸರ್. ಅದು ಕಂಪ್ಲೇಂಟ್ ಮಾಡ್ತಾ ಇದ್ದೆ 2 ತಿಂಗಳಿಂದ. ಎಲ್ಲರೂ ಮಾಡಿದ್ದಾರೆ ಸರ್. ಅಲ್ಲಿ ಮನೆಯವರೆಲ್ಲ ಸುತ್ತಲೂ ಮಾಡಿದ್ದಾರೆ ಸರ್. ಅದು ಮುಚ್ಚಿಲ್ಲ, ಸ್ಥಳಕ್ಕೆ ಬಂದು ಹೋಗಿದ್ದಾರೆ ಸರ್. ಆದ್ರೂ ಮುಚ್ಚಿಲ್ಲ ಸರ್. ಅದು ಮಣ್ಣು ಹಾಕಿಲ್ಲ ಅಷ್ಟೇ. ಮಚೇಂದ್ರ ಸರ್. ನಾನು ಫೋಟೋಗ್ರಾಫರ್ ಸರ್. ಆಗಿದೆ. ನಮಗೆ ನ್ಯಾಯ ದೊರಕಬೇಕಂತ ಅಷ್ಟೇ ಹೋರಾಟ ಮಾಡ್ತಾಯಿದ್ದೀವಿ ಸರ್. ಸಾಯಂಕಾಲ ನಾವು ಫಂಕ್ಷನ್ಗೆ ಹೋಗಿದ್ದೆ ಸರ್. ಅವನು ಅಲ್ಲಿ ಆಟ ಆಡ್ತಾ ಉಂಡಿಯಲ್ಲಿ ಬಿದ್ದುಬಿಟ್ಟನು ಸರ್. ಆಮೇಲೆ ನಾವು ಎಲ್ಲ ಹುಡುಕಾಡಿದ್ದೀವಿ. ಎಲ್ಲ ಸ್ನೇಹಿತರ ಜೊತೆಗೆ ಊರೆಲ್ಲ ಅಡ್ಡಾಡಿ ಓಣೆ ಎಲ್ಲ ಅಡ್ಡಾಡಿ ಹುಡುಕಾಡಿದ್ವಿ. ಅಗ್ನಿಜಾಳ ಸಮ ಬಂದು ಅದನ್ನು ಕಂಪ್ಲೇಂಟ್ ಮಾಡಿದ ಅವ್ರು ಬಂದು ವಹಿಸಿ ಹುಡುಕಿ ಕೊಟ್ಟರು ಸರ್. ಅದಾಗ ಉಂಡಿಯಲ್ಲಿತ್ತು ಸರ್. ಶುಕ್ರವಾರ ಸರ್. ಎಷ್ಟು ಗಂಟೆ ಸಮಯ? 3 ಗಂಟೆಯಿಂದ ಕಂಡಿಲ್ಲ ಸರ್. ನಮಗೆ 7 ಗಂಟೆಗೆ ಸಿಕ್ತು ಸರ್. ಗುಂಡಿ ಅಲ್ಲೇ ಇರೋರು ಸರ್. ಅದು ತಿಪ್ಪಿ ಹಾಕಿದ್ರು, ತಿಪ್ಪಿ ತೆಗೆದ್ರು. ಅದು ಭಾಳ ಸರಿ ಕಂಪ್ಲೇಂಟು ಮಾಡಿದ್ದೀವಿ. ಅವ್ರು ಹೋಗಿ ಮನೆ ಜಾಗದ ಓನರಿಗೆ ಕೌನ್ಸಿಲರ್ ಹೇಳಿದ್ರಂತೆ. ಆಮೇಲೆ ಇವರು ಆಶಾ ವರ್ಕರ್ ಉಣೆಗೆ ಹೇಳಿದ್ರು. ಮನೆಯಲ್ಲಿ ಅಲ್ಲಿ ಎದುರಿಗೆ ಮನೆ ಇದೆ, ಅವ್ರ ಉಣೆಗೆ ಹೋಗಿ ಫೋಟೋ ತೋರಿಸಿ ವಿಡಿಯೋ ತೋರಿಸಿ ಸ್ವಲ್ಪ ಮುಚ್ಚರಿ, ಈ ಥರ ಮಾಡಬೇಡ್ರಿ, ಇದು ಈ ಥರ ಐತಿ, ಏನಾದರೂ ಅನಾಹುತ ಆಗುತ್ತೆ ಅಂತ ಹೇಳಿದ್ರಂತೆ. ಆದ್ರೆ ಅದು ಲಾಸ್ಟಿಗೆ ನನ್ನ ಮಗುನೇ ಇದಾಗ್ಬಿಡ್ತು ಸರ್. ಸರಿ, ನಮ್ಮ ಮಗು ಆಗತ್ತಂತ ಏನಾಗ್ಬೇಕು? ಏನಿಲ್ಲ ಸರ್, ನಿಮ್ಗೆ ನ್ಯಾಯ ದೊರಕಿಸ್ರಿ ಅಂತ ಅಷ್ಟೇ ಕೇಳಬಲ್ಲಿ ಸರ್. ನಾವು ಬೆಳಗಿಂದ ಹೋರಾಟ ಮಾಡ್ತಿದ್ದಾರೆ. ನಮಗೋಸ್ಕರ ಕೌನ್ಸಿಲರ್ಸ್ ಎಲ್ಲ ಹೋರಾಟ ಮಾಡ್ತಿದ್ದಾರೆ. ಹಾಗಾಗಿ ಅದು ನ್ಯಾಯ ಕೊಡಿಸ್ರಿ ಅಂತ ಅಷ್ಟೇ ಕೇಳಬಲ್ಲಿ ಸರ್. ಒಬ್ಬನೇ ಮಗ ಸರ್. 2 ಮಕ್ಕಳು ಸರ್, ಹೆಣ್ಮಕ್ಳು. ಅಧಿಕಾರಿಗಳು ಭೇಟಿ ನೀಡಿದ್ರೆ ಬಂದಿದ್ರು ಸರ್. ಎಲ್ಲರೂ ಬಂದು ಭೇಟಿ ನೀಡಿ ಹೋಗಿದ್ದಾರೆ ಸರ್. ಮಳೆ ನೀರು ಸರ್. ಸರ್ ಅದನ್ನ 6.5 ಅಡಿ 7 ಅಡಿ ಸರ್. ಇಲ್ಲ ಸರ್, ಇದೆ ಸರ್. ಅದು ಒಂದು 6 ತಿಂಗಳಿಂದ ಇದೆ ಸರ್. ಅದು ಕಂಪ್ಲೇಂಟ್ ಮಾಡ್ತಾ ಇದ್ದೆ 2 ತಿಂಗಳಿಂದ. ಎಲ್ಲರೂ ಮಾಡಿದ್ದಾರೆ ಸರ್. ಅಲ್ಲಿ ಮನೆಯವರೆಲ್ಲ ಸುತ್ತಲೂ ಮಾಡಿದ್ದಾರೆ ಸರ್. ಅದು ಮುಚ್ಚಿಲ್ಲ, ಸ್ಥಳಕ್ಕೆ ಬಂದು ಹೋಗಿದ್ದಾರೆ ಸರ್. ಆದ್ರೂ ಮುಚ್ಚಿಲ್ಲ ಸರ್. ಅದು ಮಣ್ಣು ಹಾಕಿಲ್ಲ ಅಷ್ಟೇ. ಮಚೇಂದ್ರ ಸರ್. ನಾನು ಫೋಟೋಗ್ರಾಫರ್ ಸರ್. ಇಂದು ನಮ್ಮ 35 ವಾರ್ಡು ಸದಸ್ಯರೆಲ್ಲ ಸೇರಿ ನಗರಸಭೆ ಆಯುಕ್ತರ ಬಗ್ಗೆ ಪ್ರತಿಭಟನೆ ಹಮ್ಮಿಕೊಂಡಿದ್ವಿ. ಈ ಪ್ರತಿಭಟನೆಗೆ ಕಾರಣ ಅಂದರೆ ಒಂದು ಚಿಕ್ಕ 4 ವರ್ಷದ
ಒಂದು ವಿರಾಟನ್ನ ಮಗು ಬಲಿಯಾಗಿದೆ. ಅದಕ್ಕೆ ಕಾರಣಕರ್ತರಂದ್ರೆ ಪೌರಾಯುಕ್ತರು ನೇರ ಕಾರಣಕರ್ತರು. ಯಾಕಂದ್ರೆ ಅದೊಂದು ಖಾಸಗಿ ವ್ಯಕ್ತಿಯ ಒಂದು ಪ್ಲಾಟ್ ಆಗಿರ್ಬೋದು. ಹಲವಾರು ಸಲ ಆ ಪ್ಲಾಟಿನ ಬಗ್ಗೆ ಗಮನ ಹರಿಸ್ರ ಅಂತೇಳಿ ಆ ವಾರ್ಡಿನ ನಗರಸಭಾ ಸದಸ್ಯರಾದ ಶ್ರೀಮತಿ ಕನಕಮ್ಮ ಅವ್ರು ಹೇಳಿರ್ತಾರೆ. ಅದನ್ನು ಅವರು ಗಮನಿಸದೆ, ಅದನ್ನೊಂದು ಕಾಳಜಿ ವಹಿಸದೆ, ಒಂದು ಬೇಜವಾಬ್ದಾರಿ ತೋರಿ ಅದನ್ನ ಅಲ್ಲಿ ನೀರು ನಿಂತು ಕಸ ತುಂಬಿಕೊಂಡು ಇದರಲ್ಲಿ ಗುಂಡಿಯಲ್ಲಿ ಆ ಮಗು ಬಿದ್ದು ತೀರ್ಕೊಂಡಿರುತ್ತದೆ. ಅದಕ್ಕೆ ಇವ್ರು ನಮ್ಮ ಆಯುಕ್ತರಿಗೆ ಈ ತರ 1-2 ಸಮಸ್ಯೆಗಳಲ್ಲ, ಇವತ್ತು ಹಲವಾರು ಸಮಸ್ಯೆಗಳು ಇಟ್ಕೊಂಡು ಅವ್ರ ವಿರುದ್ಧವಾಗಿ ಒಂದು ಹೋರಾಟ ಮಾಡ್ತಾ ಇದ್ವಿ. ಇದು ಜಿಲ್ಲಾಧಿಕಾರಿಗಳು ಗಮನಿಸಿ ಅವ್ರನ್ನ ಅಮಾನತ್ ಮಾಡ್ಬೇಕಂತೇಳಿ ಈ ಒಂದು ಸಂದರ್ಭದಲ್ಲಿ ಕೇಳ್ತಾ ಇದೀವಿ. ಈಗ ಇದೊಂದೇ ಅಲ್ಲದೆ ಮತ್ತೆ ನಮ್ದು ಇನ್ನೊಂದು ಮುಖ್ಯವಾದ ಹೋರಾಟ ಅಂದ್ರೆ ಬೀದಿ ನಾಯಿಗಳ ಹಾವಳಿಯನ್ನು ಹೊಸಪೇಟೆ ನಗರಕ್ಕೆ ತಪ್ಪಿಸೋದು. ಇದು ತಪ್ಪಿಸ್ಬೇಕಂತೇಳಿ ಜುಲೈ 12ನೇ ತಾರೀಕಿಗೆ ನಾವೊಂದು ಟರಾವ್ ಮಾಡಿರ್ತೀವಿ. 5 ಎಕರೆ ಜಮೀನನ್ನು ನಮ್ದೇ ಆದಂತ 54 ಎಕರೆ ಊರಿನ ಹೊರವಲಯದಲ್ಲಿ ಇದೆ, ಕಸದ ಇದು ಮಾಡ್ಕೊಂಡಿದೀವಿ. ಅದನ್ನ ಅಲ್ಲಿ 4 ಎಕರೆಯನ್ನು 5 ಎಕರೆಯನ್ನು ಗುರುತಿಸಿ ಆ 5 ಎಕರೆ ಒಳಗೆ ಈ ಇರ್ತಕ್ಕಂಥ ಬೀದಿ ನಾಯಿಗಳನ್ನ ಸಾಗಾಟ ಮಾಡ್ಬೇಕಂತೇಳಿ ನಾವೊಂದು ನಿರ್ಣಯ ಮಾಡಿದ್ವಿ. ಅದಕ್ಕೂ ಗಮನಿಸದೆ ಹಲವಾರು ಸಲ ಇವ್ರಿಗೆ ಹೇಳಿದ್ರೆ ನಾವು ಮಾಡೋಣ ಅಂತಾನ. ಈಗ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ನಾಯಿಗಳು ಎಷ್ಟು ಹಾವಳಿ ಇದೆ, ಇಡೀ ಹೊಸಪೇಟೆ ನಗರದಲ್ಲಿ ತುಂಬಾ ಇದೆ. ಬಟ್ ಅದಕ್ಕೂ ಗಮನ ಹರಿಸ್ತಲ್ಲ. ಈ ತರ ಪ್ರತಿಯೊಂದು ವಿಷಯಕ್ಕೆ ಯಾವುದೇನೇ ಇರಲಿ ವಿಳಂಬ ತೋರೋದು. ಮಾಡೋಣ ಹೇಳ್ರಿ, ಜೀವ ಹಾನಿಗಳು ಹೋದ್ರೆ ಯಾರು ವಿಳಂಬ ತಂದು ಕೊಡ್ತಾರೆ ಇದಕ್ಕೆ? ಅದಕ್ಕೆ ನಾವೆಲ್ಲ ಇದರಲ್ಲಿ ನಮ್ಮ ಸದಸ್ಯರ ಒಂದು ಇದು ಪಾತ್ರ ಇರೋದ್ರಿಂದ ನಾವೆಲ್ಲ ಜನಕ್ಕೆ ನಾವು ಉತ್ತರ ಕೊಡೋರು. ಇವಾಗ ಅಧಿಕಾರಿಗಳು ಇವತ್ತು ಬರ್ತಾರ, ನಾಳೆ ಹೋಗ್ತಾರ. ಈಗ ಜನಕ್ಕೆ ಪ್ರತಿಯೊಬ್ಬರು ಅವ್ರ ಕಡೆಯಿಂದ ನಾವು ಗೆದ್ದು ಬಂದಿರ್ವಿ, ಅವ್ರಿಗೊಂದು ಉತ್ತರ ಕೊಡ್ಲಿಕ್ಕೆ ನಾವು ಇವ್ರಿಗೆಲ್ಲ ಹೇಳ್ತಾ ಇದ್ದೀವಿ. ಇಂಥ ಒಂದು ಕಮಿಷನರ್ ಇಟ್ಕೊಂಡು ನಾವು ಮುಂದಿನ ಇನ್ನು 30 ತಿಂಗಳು ಇವ್ರ ಕಡೆಯಿಂದ ನಾವು ಹೊಸಪೇಟೆ ನಗರದಲ್ಲಿ ಅಭಿವೃದ್ಧಿ ಪಡಿಸೋಕ್ಕಾಗಲ್ಲ. ಈಗ ನೋಡ್ರಿ, ಪ್ರತಿ ವರ್ಷ ನಾವು ಗಣೇಶ ಹಬ್ಬ ಬಂದ್ರೆ ಗುಂಡಿ ಮುಚ್ಚಿಸ್ತಾ ಇದ್ವಿ ಎಲ್ಲೆಲ್ಲಿ ನಗರದ. ಯಾಕಂದ್ರೆ ಮಳೆಗಾಲ ಬರುತ್ತಲ್ಲ, ಮಳೆಗಾಲದಲ್ಲಿ ಹಲವಾರು ಗುಂಡಿಗಳು ಬಿದ್ದಿರ್ತಾವ, ಅವನ್ನೆಲ್ಲ ಮುಚ್ಚೋ ಒಂದು ಕೆಲಸ ನಡೀತಿತ್ತು. ಅದನ್ನ ಹೇಳಿದ್ರೆ ಇವ್ರು ಅದನ್ನು ತಲೆಗೆ ಹಚ್ಕೊಳ್ತಾ ಇಲ್ಲ. ಇನ್ನು ಹಾರ್ಡ್ಲಿ ಒಂದು 8-10 ದಿನದಲ್ಲಿ ಗಣೇಶ ಹಬ್ಬ ಬರ್ತಾ ಇದೆ. ಆಮೇಲೆ ಗುಂಡಿಗಳೆಲ್ಲ ಮುಚ್ಚೋದು ನಮ್ದು ಮುಖ್ಯವಾದ ಕರ್ತವ್ಯ. ಅದನ್ನ ಬಗ್ಗೆ ಕೂಡ ಅವ್ರು ಪರಿಗಣಿಸ್ತಾ ಇದೆ. ಇದಕ್ಕೆ ಯಾವುದೇ ಗ್ರಾಂಟ್ ಬರಬೇಕಾಗಿಲ್ಲ, ಇನ್ನು ಸ್ಟೇಟ್ ಫಂಡ್ ಸೆಂಟ್ರಲ್ ಫಂಡ್ ಬರಬೇಕಾಗಿಲ್ಲ. ನಮ್ದೇ ನಗರಸಭೆ ನಿಧಿಯಲ್ಲಿ ಸ್ವಲ್ಪ ಹಣದಲ್ಲಿ ಖರ್ಚಾಗುವಂತ ಕೆಲಸನೂ ಈ ಮನುಷ್ಯ ಮಾಡ್ತಾ ಇಲ್ಲ. ಅದಕ್ಕಾಗಿ ಇವತ್ತು ನಾವೆಲ್ಲ ಒಕ್ಕಟ್ಟಾಗಿ ಇಡೀ 35 ಜನ ಕೂತ್ಕೊಂಡು ಇವತ್ತು ನೇರವಾಗಿ ಪ್ರತಿಭಟನೆಗಿಳಿದಿದ್ದೀವಿ. ಕುಟುಂಬಕ್ಕೆ ಪರಿಹಾರ ಏನು ಕೊಡಬೇಕು? ಕುಟುಂಬಕ್ಕೆ ಪರಿಹಾರ ಜಿಲ್ಲಾಧಿಕಾರಿಗಳ ಘೋಷಣೆ ಮಾಡಬೇಕು. ನಾವು 5 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಲಿಕ್ಕೆ ಹೇಳಿದ್ದೀವಿ. ನಗರಸಭೆಯಿಂದ ಮುಂದಿನ ನಾವು ಒಂದು ಟರಾವ್ ಮಾಡ್ಕೊಂಡು ಆ ಟರಾವ್ ಅಲ್ಲಿ ನಮ್ಮ ಸದಸ್ಯರು ತೀರ್ಮಾನ ತಗೊಂಡು ಅದಕ್ಕೆ ಎಷ್ಟು ಹಣಗಳು ಬಿಡುಗಡೆ ಮಾಡೋಕೆ ಅಷ್ಟು ಮಾಡ್ತೀವಿ. ಪೌರಾಯುಕ್ತರನ್ನ ಅಮಾನತ್ ಮಾಡ್ಬೇಕು, ಅದೇ ಇರೋದು. ಅಲ್ಲ, ಈ ತರ ಟರಾವ್ ಏನಾದ್ರು ಎಲ್ಲಾ ಸದಸ್ಯರು ಕೂಡ್ಕೊಂಡ್ಬಿಟ್ಟು ಕಮಿಷನರ್ ಕಾರ್ಯವೈಖರಿ ಸರಿಗಿಲ್ಲ, ಆಡಳಿತ ಸರಿಗಿಲ್ಲ ಅನ್ನೋದು ಏನಾದ್ರು ಒಂದು ಸರ್ಕಾರ ನಮ್ದೊಂದು ಬಾಡಿ ಇದ್ದಿದ್ರೆ ಇವತ್ತು ನಮ್ದು ಅಧ್ಯಕ್ಷರು DC ಅವರೇ. ಈಗ ನಮ್ದು ಚುನಾವಣೆ ನಡಿಬೇಕಾಗಿದೆ, ನಮ್ದೇ ಆದಂತ ಅಧ್ಯಕ್ಷರು ಇದ್ದಿದ್ರೆ ನಾವು ಟರಾವ್ ಮಾಡಿ ಕಳಿಸ್ತಾ ಇದ್ವಿ ಸರ್ಕಾರಕ್ಕೆ, ಇವ್ರನ್ನ ಇದು ಮಾಡ್ರಿ ಅಂತೇಳಿ ವಜಾ ಮಾಡ್ಬೇಕು. ಆಯ್ತು.